ಯಾರಿಗೂ ಗೌರವ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಭಿಮಾನ ಇರಲಿ. ನೋಡಿ ನೀವು ಹೇಳ್ತೀರಂತೆ ಕೆಲ ಹತ್ರ ಒಳಗೆ ಬಂದು ಸ್ವಾಮಿಯರಿದ್ದಾರ ಅನ್ಬೇಡಿ. ನಾವು ಕೆಲಸ ಮಾಡೋರು ಅಷ್ಟೇ. ಏನು ಮಾಡ್ತೀರಾ, ದೇವ್ರು ಇರುತ್ತೆ. ನಿಮ್ಮ ಕಷ್ಟಗಳನ್ನ ದೇವ್ರ ತಡಿಕೊಳ್ಳಿ, ದೇವ್ರ ಮುಂದೆ ಅಡ್ಬೇಡಿ. ಆಮೇಲೆ ಅಹಂಕಾರ ಬಿಡಿ. ನಾನು ನನ್ನದು ಬಿಟ್ಬಿಟ್ಟು ತಾಯಿ ಶರಣಾಗಿ ಎಲ್ಲ ನಿಮ್ಮ ಅಡಿ ಬಿಡಿ ತಲೆಗೆ ತಾಕ್ಸಿ, ಇಲ್ಲಿ ತಲೆನೂ ತಾಕ್ಸಿ, ಬೆನ್ನು ತಾಕ್ಸಿ, ದೇವ್ರಿಗೆ ಅಡ್ಬೇಡಿ. ಅರ್ಧಾಗತ್ತ ಹೀಗೆ ಕೂತಿರಂತೆ, ಹಂಗೆ ಕೂತ್ಕೊಳ್ಳಿ. ಅಥವಾ ಹೇಳ್ಕೊಡ್ತೀನಿ ನೋಡಿ ಕೇಳಿ. ಅಂತ ಹತ್ರ ದೂರಿಂದ ಬಂದೀವಿ, ಉಪಯೋಗ ಇಲ್ಲ. ಇದೇ ಫಸ್ಟ್ ಬಂದೀವಿ ಅಂದರೆ ನಾವು ಬಹುಮಾನ ಕೊಡೋಕ್ಕಾಗಲ್ಲ, ಸನ್ಮಾನ ಕೊಡೋಕ್ಕಾಗಲ್ಲ. ಎಲ್ಲ ಕಡೆ ಬಂದೀವಿ, ಏನೂ ಗೊತ್ತಿಲ್ಲ ಅನ್ಬೇಡಿ. ಯಾಕಂದ್ರೆ ಸಾಕಷ್ಟು ಮನೆ ಆಡ್ಬಿಡ್ತೀವಿ ನಾವು ಅಲ್ವಾ. ಇಲ್ಲದ್ರೆ ಹಂಗೆ ಕೇಳ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಂತೆ 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಅನ್ನೋ ವ್ಯವಸ್ಥೆ ನಮ್ಮ ದರ್ಶನಗಿರಲ್ಲ. ಮರಿ ಕಡಿ ನಾವು ಕೊಡ್ಕೊಂತೀವಿ. ನಮ್ಮ ಗೌಡ್ರ ಸಮುದಾಯ ಹುಟ್ಟಿದ್ವಿ ನಾವು ಅದನ್ನು ದೇವ್ರಿಗೆ ಕೊಡ್ಕೊಂತೀವಿ ನಾವು ಪರ್ಸ್ನಲಾಗಿ. ಅದನ್ನು ನಿಮಗೆಲ್ಲ ನಾವು ತಿನ್ಬೋದು ತಿನ್ಬಲ್ಲ, ದೇವ್ರು ತಿನ್ನೋನ್ನಲ್ಲ, ತಿನ್ಬಾಡಿ ಎಂದಿಲ್ಲ. ಎಲ್ಲರೂ ಫೋಟೋ ಇಟ್ಕೊಳ್ಳಿ. ಎಲ್ಲರೂ ನಂಬಿ 9 ಸರಿ ಬರೋ ಅವಶ್ಯಕತೆ ಇಲ್ಲ, ಬರಬೇಡಿ ಎಂದಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ಉಪವಾಸ ಆದಂಗೆ ಬನ್ನಿ. ದೇವ್ರು ಉಪವಾಸ ಸಾಲ ಮಾಡ್ಕೊಂಬಂದಿಲ್ಲ. ನಿಮ್ಗೆ ವ್ರತ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಾಲಿ ಚಪ್ಪಲಿ ಹಾಕ್ತಂಗೆ ಸ್ನಾನ ಮಾಡಿರಿ, ತಲೆಗೆ ಬಾಚಣಿಗೆ ಹಾಕ್ತಂಗೆ ವಿತೌಟ್ ಮೇಕಪ್ ಅಲಂಕಾರ ಮಾಡ್ಕೊಂಡಂಗೆ ಬಂತರಾಗಿದೆ. ನಿಮ್ಮ ಕರ್ಮ ರೀತಿ ಅಂತ ನಾನು ನಂಬಿದ್ದೀನಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಉಪವಾಸ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಏನಿಲ್ಲ. ಹಂಗೆ ಕಡಿಬೇಕು ಅನ್ನೋ ಆಸೆ ಚೆಂಡು ಕಡ್ಕೊಬೋದು. ನಿಮಗೆ ಕರ್ಕೊಂತೀರಾ ಚೆಂಡಾರು ಕರ್ಕೊಳಲ್ಲ, ಯಾಕಂದ್ರೆ ಕೈ ಕೈಯಾರು ಕರ್ಕೊಳಲ್ಲ. ಕೂದಲು ಹೋಗ್ತಾನೆ ಅಂತ ಕೂದಲು ಕೊಡ್ತೀರಿ ಅಷ್ಟೇ, ಮತ್ತೆ ಬರ್ತದೆ ಅಂತ. ಅದು ಬಿಟ್ಟರೆ ದೇವರಿಗೆ ಬೇಕಾರೋದು ಕೂದಲು, ಕುರಿ ಮರಿಯಲ್ಲ, ಶುದ್ಧವಾದ ಪ್ರೀತಿ, ಬಲವಾದ ನಂಬಿಕೆ. ಅಥವಾ ಅಂದಾದರೆ ನಮ್ಮ ಕ್ಷೇತ್ರದ ಆ ಥರ ಏನು ವ್ಯವಸ್ಥೆ ನಾನು ಯಾರಿಗೂ ಮೋಸ ಮಾಡಿರಲಿಲ್ಲ. ನಮ್ಮ ಕೆಲಸ ಮೇನು ಅದನ್ನು ನಾನು ವ್ಯವಸ್ಥೆನ ಮಾಡಿರೋದಿಲ್ಲ. ಯಾರು ಮೋಸ ಹೋಗ್ಬೇಡಿ. ಅದು ಮೋಸ ಹೋಗಿ ನಾವು ಜವಾಬ್ದಾರಲ್ಲ. ಅರ್ಥ ಇನ್ನೊಮ್ಮೆ ಹೇಳ್ತೀನಂತೆ. ಇಲ್ಲಾಂದರೆ ಮತ್ತೆ ಹೇಳ್ತೀನಿ, ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ ಮಾತ್ರ ನಡೀತೀವಿ. ಕ್ಷೇತ್ರದಲ್ಲಿ ನಂಬಿಕೆಯಿಂದ ಮಾತ್ರ. ಎರಡನೇದು ಏನು ಗೊತ್ತಾ, ತೀರ್ಥ. ನಿಮ್ಮ ಅಕ್ಕಪಕ್ಕ ಮನೆ ಬಗ್ಗೆ ನೋಡೋ ಬದಲು ತೀರ್ಥ ಕೊಡಿ. ಒಂದು ಗಡಿಯಾರ ಟೈಮ್ ಫೋಟೋ ಇಡಿ. ಎಲ್ಲರೂ ಹೋಗ್ತಾ ಇರ್ತೀರ, ದೇವಮನಿಕ್ಕಿ ಸ್ನಾನ ಮಾಡೋಕ್ಕಾಗಲ್ಲ, ಮೈತುಕೊಂಡು ಎಲ್ಲರೂ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಎಲ್ಲಿಂದ ಬತ್ತಿ ನಮಸ್ಕಾರ ಮಾಡ್ಕೊಳ್ಳಿ. ಯಾಕೆಂದರೆ ಕಲ್ಲು ಮಣ್ಣ ದೇವ್ರು ಅಂದಾಗ ದೇವ್ರು ಇರ್ಬೋದು, ಮಾತಿರ್ಬೋದು ಗೊತ್ತಿಲ್ಲ. ಒಂದು ಏನು ಒಳಗೆ ಬರದೇ ಇರಲಿಂದ ಬಾಗಿಲಿ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ. ರಸ್ತೆ ಓಡಾಡೋದು ಗಾಡಿ ಆಕ್ಸಿಡೆಂಟ್ ಆಗದೆ ಇರಲಿ, ಆಕ್ಸಿಡೆಂಟ್ ಆಗಿ ತೊಂದರೆ ಆಗದೆ ಇರಲಿ ಅಂತ ಆಗುತ್ತಾ ನೋಡಿ. ಓಯ್ ನಾಮಕರಣ ಮದುವೆ ರೂಪದಲ್ಲಿ 4 ಜನಕ್ಕೆ ಅನ್ನಕ್ಕೆ ಹೋಗೋಣ ಗೊತ್ತಾ. ಇನ್ನು ನಿಮ್ಮ ಮಕ್ಕಳು ಬರ್ತ್ಡೇ ಕೇಕ್ ಕಟ್ ಮಾಡ್ತೀರಿ, ವೆಡ್ಡಿಂಗ್ ಅನ್ನೋ ಸರಿ 15 ಬದಲು 12 ಗಂಟೆ ರಾತ್ರಿ ಹೆಣ್ಮಕ್ಳು ನೀವು ಒಂದಾಗ್ಬಿಟ್ಟು ಚೀಟಿ ದುಡ್ಡುಗೋಸ್ಕರ, ಅವ್ರ ಥರ 2 ಸಾವಿರ ಎಕ್ಸ್ಚೇಂಜ್ ಮಕ್ಕಳಿಗೋಸ್ಕರ, ಬಂದ ಎಕ್ಸ್ಚೇಂಜ್ ಮಕ್ಕಳಿಗೋಸ್ಕರ ನೀವು ಒಂದಾಗ್ಬಿಟ್ಟು ಮಕ್ಕಳು ಆಸ್ತಿಗೆ ಎಷ್ಟು ಅತ್ತೆ ಮಾವ ಎಸಿಬೇಡಿ. ಗಂಡು ಮಕ್ಕಳು ನೀವು ಅತ್ತೆ ಎಂಟರು ಹೆಂಗಾರ ಮಾಡ್ಕೊಂತಾರೆ ಅಂತ ಎಣ್ಣೆ ಹೊಡೆಯೋಕ್ಕೋಸ್ಕರ 12 ಗಂಟೆಗೆ ಎಣ್ಣೆ ಹೊಡೆದು ಕಂಡ ಮನೆ ಬಾಟ್ಲೆ ಎಸೆ ಬದಲು ನಿಮ್ಮ ಊರಲ್ಲಿ ತುಂಬ ಬಡ್ಡಿರ್ತಾರೆ, ಕೈಲಾಗದಂತಕ್ಕಂಥವ್ರು, ನೊಂದಿರೋಂತಕ್ಕಂಥವ್ರು. ಅವ್ರಿಗೆ 2 ಸೀಟ್ ಕೊಡಿಸಿ, ಮಳೆಗಾಲನೆಲ್ಲ ಬಿಸಿಲುಗೊಳಗಲ್ಲ. ಅವರು 2 ಸೀಟ್ ಇಲ್ಲೊಂದು ಚೀಲ ಅಕ್ಕಿ ಕೊಡಿಸಿ. ಇಲ್ಲಾಂದರೆ ನಿಮ್ಮ ಊರಿಗೆ ಒಂದು ಸಂಘ ಮಾಡ್ಕೊಳ್ಳಿ, ದಯವಿಟ್ಟು ಮಾಡ್ಕೊಳ್ಳಿ. ಸಂಘಗಳು ಜಾತೀಯತೆ ಬೇಡ, ಪಕ್ಷಾಂತರ ಬೇಡ, ಎಲ್ಲ ಪಕ್ಷ ಒಂದೇ. ಅವನ್ನ ಮಾಡ್ಕೊಂಡ್ರೆ ರಸ್ತೆ ಎಲ್ಲ ಜಾತಿ ಒಂದೇ. ಅದಕ್ಕೆ ಏನು ಮಾಡ್ತೀರ ಅಂದರೆ ರಸ್ತೆ ಇದೆ ಊರಿಗೆ ಅಂತ ರಸ್ತೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅದತ್ತಾ ಹುಷಾರಿಲ್ಲದಾಗ ಹೋಗುತ್ತೆ. ಶಾಲೆಗಳಿಗೆ ಶಾಲೆ ವ್ಯವಸ್ಥೆ ಮಾಡ್ಕೊಳ್ಳಿ, ಶಾಲೆ ನೀಟ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಬೇರೆ ಊರಿಗೆ ಶಾಲೆಗೆ ಬೇರೆಯವ್ರಿಗೆ ಹೋಗೋ ಅವಶ್ಯಕ. ನಿಮ್ಮೂರಿಗೂ ಶಾಲೆಗೆ ಬಂದು ಮಾತುಗಳು ಪಾಠ ಮಾಡೇ ಮಾಡ್ತಾರೆ. ಇನ್ನು ಬೇಸಿಗೆಯಲ್ಲಿ ಒಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆಕಾಲದಲ್ಲಿ ನೀರಿಗೆ ಪದವಾಡ ಬದಲು DJT 350,000 ಲಕ್ಷ ಖರ್ಚು ಆಗುತ್ತೆ. ಒಂದು ಬೋರ್ ಹಾಕ್ಸ್ಕೊಂಡು ಅದೇ ಖರ್ಚಿಗೆ ಬಂದ್ಬಿಡುತ್ತೆ. ಮಳೆಗಾಲದಲ್ಲಿ ನೀರಿರುತ್ತೆ, ಬೇಸಿಗೆ ನೀರಿರಲ್ಲ. ಇನ್ನೇನು ಮಾಡ್ತೀರಾ ಅಂದರೆ ಎಲ್ಲ ಬಿಸಿಲು ನೀರು, ಫಿಲ್ಟರ್ ನೀರು ಕುಡಿತಿದ್ದೀರಿ. ನಿಮ್ಮ ಊರಿಗೆ ಒಂದು ತಟ್ಟಿ ಕಟ್ಟಿಸಿ, ಟ್ಯಾಂಕ್ ಮಾಡಿ, ನೀರು ಮಾಡಿ, ಬೋರಿಗೆ ಒಂದು ತಟ್ಟಿ ಕಟ್ಟಿಸಿ. ದನಕರ ಕುಡಿತೇವೆ, ಮಿಕ್ಸರ್ ಬಡಬಗರು ಕುಡಿತಾರೆ. ಕರೆಕ್ಟಾಗಿ ಒಳ್ಳೆ ಉಪಯೋಗ ಯಾರೆಲ್ಲ ಕರೆದು ಸನ್ಮಾನ ಮಾಡೋ ಬದಲು ಹೂವಿನ ಹಾಕೋ ಬದಲು ಏನು ಮಾಡ್ತೀರಾ, ಯಾರ ಕರೆದು ಸನ್ಮಾನ ಮಾಡೋದು. ಈ ಸನ್ಮಾನ ಮಾಡೋ ದುಡ್ಡನ್ನ ಈ ಹೂವಿನ ಹಾಕ್ತೀರಿ, 100 ರೂಪಾಯಿ ದುಡ್ಡನ್ನ ಯಾರ್ಯಾರು ಬಡವರಿಗೆ ಕೊಟ್ಟು ನೋಡಿ, ಕೈಯಿಲ್ದರೆ ಕೊಟ್ಟು ನೋಡಿ, ಅಂಗಡಿಯಲ್ಲಿ ಕೊಟ್ಟು ನೋಡಿ ಏನು ಮಜಾ ಇರುತ್ತೆ ಅಂತ. 1000 ರೂಪಾಯಿ ದುಡ್ಡು ತಿಂತೀರಿ, ಒಳಗಡೆ ಊಟ ಮಾಡ್ತೀರಿ, ಅಲ್ಲಿ ಬಿಸಾಕ್ತೀರಿ ಅನ್ನನ. ಆಚೆ ಕಡೆ ಬಂದು ಯಾರಿಗಾರ ಒಂದೇ ಒಂದು ಹೊತ್ತು ಊಟ ಕೊಡ್ತೀವಿ. ಇಲ್ಲ ಅಂದರೆ 1 ರೂಪಾಯಿ ದುಡ್ಡು ಕೊಡಿ, 10 ರೂಪಾಯಿ ಕೊಡಿ. 100 ರೂಪಾಯಿ ಕೊಟ್ಟರೆ ಕೈಯಿಂದ ಕಾಲದ ಪುಣ್ಯಾತ್ಮರು ಮನೆಯೊಳಗೆ ಹೆಂಗೆ ಕಳ್ಕೊಂಡು ತಿಳ್ಕೊಂಡು ಒಂದು ದಿವಸ ಪೂರ್ತಿ ಜೀವನ ಸಾಗಿಸ್ತಾರೆ ಕುಟುಂಬ. ಮಾಡೋಣ ಬೇಡವಾ? ಬರ್ತಾಯಿಲ್ಲ. ಇನ್ನು ಪಬ್ಲಿಕ್ ಸರ್ವೆಂಟ್ಗಳು ಭಾಳ ಜನ ಇದ್ದಾರೆ. ಅವ್ರು ಯಾರು ಅಂತ ಹೇಳೋಕ್ಕಾಗಲ್ಲ. ಮತ್ತು ನೀವು ಯಾರು ಬಂದು ಕಾನ್ಗಡೆ ದುಡ್ಡು ಹಾಕಿದ್ರಿ, ಎಷ್ಟು ಕೊಟ್ಟು ಸಾಲ ಕೊಟ್ಟು ನಿಮಗೆಲ್ಲ ನಮ್ಮ ಅಕೌಂಟಿಂದ ಇದು ಪದೇ ಹೇಳ್ತಾ ಇರ್ತೀನಿ ನಾನು. ಸಾಕಷ್ಟು ಊರುಗಳಲ್ಲಿ ಪಟಾಕಿ ಹೊಡಿಬೇಡಿ ಅಂತ. ಪಟಾಕಿ ಬ್ಯಾನ್ ಮಾಡೋಕ್ಕೆ ಸರ್ಕಾರ ಕೆಲವಂತೂ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಹಣ ಬರಬೇಕಲ್ಲ. ನೀವು ಏನು ಮಾಡ್ತೀರಿ, ಸಾಕಷ್ಟು ಪಟಾಕಿ ಡಮ ಹೊಡಿತೀರಿ. ಯಾರ ಮನೆಗೆ ಬಾಣ್ತೀರಿ ಮಲಗ್ಯಾರೆ, ಯಾರ ಮನೆ ಬಸ್ ಸಂಖ್ಯೆ ಮಲಗ್ಯಾರೆ, ಯಾರು ವಯಸ್ಸಾದ ಮಲಗ್ಯಾರೆ, ಯಾರು ಪೇಷಂಟ್ ಮಲಗ್ಯಾರ, ಯಾರು ಮಗು ಮಲಗೀತೆ ಅಂತ ಯೋಚನೆ ಯಾರಿಗಾರ ಇದೆಯಾ? ಅಥವಾ ಯಾವ್ದಾದ್ರು ಆಂಬುಲೆನ್ಸ್ ಬರ್ತಾ ಯೋಚನೆ ಇದೆಯಾ? ರಸ್ತೆ ಬ್ಲಾಕ್ ಮಾಡಿ ಗಾಯ ಬದಲಿಕ್ಕೆ ಗೌರವಿಕೆ ಇಕ್ಕಿ ದೇವ್ರನ್ನ ಎಲ್ಲ ದೇವ್ರನ್ನ ಇಕ್ಕಿ ಪೂಜೆ ಮಾಡಿ, ಎಲ್ಲ ದಮ್ಮನ ಪೂಜೆ ಮಾಡಿ, ರಸ್ತೆನ ತೊಂದರೆ ಮಾಡ್ದಂಗೆ ಪೂಜೆ ಮಾಡಿ.
ಪಟಾಕಿ ಹೊಡೆದು ಯಾಕೆ ಪಟಾಕಿ ಹೊಡೆದು ಪೂಜೆ ಮಾಡ್ಬೇಕಾ? ಸರಗರ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ವಾ? ಹ್ಯಾಪಿ ನ್ಯೂ ಇಯರ್ ಮಾಡ್ತೀರಿ, ಯಾವುದೋ ದಿವಸ ಹಬ್ಬ ಮಾಡ್ತೀರಲ್ಲ. ಯಾಕೆ ನಾವು ಯುಗದ ಯಾಕೆ ಮಾಡಲ್ಲ? ಯಾಕೆ ಕಲೆ ಕೇಳ್ಬೇಕಾಗ್ತದೆ ಅಂತ ಯುಗದ ಮಾಡಲ್ಲ. ನಮ್ಮ ಹುಡುಗರು ತಲೆಗೆ ಬಣ್ಣ ಹಾಕಿ ಬೆಸ ಹೊಡೆಯಲ್ಲ, ನಮ್ಮ ಹೆಣ್ಮಕ್ಳು ಹುಡುಗರು ಬಣ್ಣ ಹಾಕಿ ತಲೆ ಕೇಳಲ್ಲ. ಯುಗದ ಮಾಡ್ರೆ ಆಗಲೇ ಬಿಡ್ಬೇಕಲ್ಲ ಹಂಗೆ. ಹ್ಯಾಪಿ ನ್ಯೂ ಇಯರ್ ಆದರೆ ಯಾವುದೋ ದಿವಸ ಹಬ್ಬ ಮಾಡ್ತಾರೆ. ಇವರು ಹ್ಯಾಪಿ ನ್ಯೂ ಇಯರ್ ಯಾಕೆ ರಾತ್ರಿ 4 ಗಂಟೆಗೆ ಇಂಗ್ಲೀಷ್ನವ್ರ ಹಬ್ಬ ರಾತ್ರಿ 4 ಗಂಟೆ ಮಾಡ್ತೀರಿ ನೀವೆಲ್ಲ ಅಲ್ವಾ? ಬೆಳಿಗ್ಗೆ 6 ಗಂಟೆಗೆ ಹಾಲು ಕೊಡೋದು, 6 ಗಂಟೆಗೆ ಬಲ್ಕರಿ ಅಲ್ವಾ? ಊಟ ಮಾಡಿದ್ರೆ 6 ಗಂಟೆಗೆ, ರಾತ್ರಿ 12 ಗಂಟೆ ನಿಮ್ಮ ಪಾರ್ಟಿ. ಇದೆಲ್ಲ ಮಾಡೋದು ನಮ್ಮ ಸಂಸ್ಕೃತಿ ಬಗ್ಗೆ ಸಂಸ್ಕೃತಿ ಹಾಳು ಮಾಡೋದು ಬೇಡ. ಒಳ್ಳೆ ಮಳೆ ಬೆಳೆ ಬರಲಿ ಅಲ್ವಾ? ಜನಗಳಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ರಿ. ಎಲ್ಲ ಯಾರು ಬಂದರೂ ಮಗು ಆಡುತ್ತೆ, ಅರವರ ಮನೆ ಕಟ್ಟಿದೆ, ಗಂಡುಡಾಗೇನೆ 8 ಮಗ ಬಳ್ಳೆನೋ ಸರಿಯಿಲ್ಲ ಅಂತ ಅಮ್ಮ. ಇನ್ನೊಂದಮ್ಮ ನಮ್ಮ ಸೊಸೆ ಮಗಳು ಭಾಳ ಒಳ್ಳೆ ಒಳಮೆ ಸರಿಯಿಲ್ಲ ಅಂತ ಇನ್ನೊಂದಮ್ಮ ಮಗು ಒಳುತ್ತೆ ಅಂತೀವಿ. ಮಳೆ ಬರಲಿ ಅಂತ ಯಾರು ಕೇಳಿದ್ರೆ ಅಪರೂಪ. ಬೆಳೆ ಬರಲಿ ಅಪರೂಪ. ಎಲ್ಲರೂ ಕೋಟಿ ಒಬ್ಬರು ಮಳೆ ಬರಲಿ ಬೆಳೆ ಬರಲಿ. ಯಾಕಂದರೆ ಎಲ್ಲ ಕಡೆ ಮಳೆ ಬೆಳೆ ಬರಲಿ ಅಂತ ಅವ್ರಿಗೆ ಕೇಳೋದು ಸರಿ. ಆದಷ್ಟು ದುಡಿಮೆ ಕೊಡೋದಕ್ಕಿಂತ ದುಡ್ಡು ಕೊಡೋದಕ್ಕಿಂತ ಆರೋಗ್ಯ ಕೊಡಲಿ ದೇವರು ಆಗುತ್ತಾ? ಸಾಕಷ್ಟು ಜನ ನಾವು ನಂಬಕ್ಕಿಂತ ಇಲ್ಲಿ ಪವಾಡ ನಡೀತಿದ್ವಿ ಅದ ಹೇಳ್ತಾಗ್ತೀನಂತೆ. ಪ್ರತಿಯೊಬ್ಬರು ಏನು ಮಾಡ್ತೀರಾ ಅಂದರೆ ಮನಸ್ಸನ್ನು ಶುದ್ಧಿ ಮಾಡ್ಕೊಂಡು ಹೋಗಿ. ಏನು ಹೇಳಿ ಹಾಕುವಾಗ ಕೂಗ್ಯಾಡ್ಬೇಡಿ, ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ದುಡಿಯೋಕ್ಕೆ ದಾರಿ ಆರೇ ಕೊಡಿ ಅಂತ. ನಾನು ಹೇಳೋದು ಆಶ್ರಯ ಮಾಡೋದು ಇಷ್ಟೇ. ನಮ್ದಲ್ಲಿ ಒಳ್ಳೇದು ಮಾಡುವಂಥ ಬಂದವರಿಗೆಲ್ಲ ಭಕ್ತರಲ್ಲ, ನಮ್ದಲ್ಲಿ ಯಾರು ಕೆಟ್ಟಿಲ್ಲ ಅದಕ್ಕೆ ಹೇಳ್ತಾಗ್ತೀನಂತೆ. ಒಳ್ಳೊಳ್ಳೆ ಮನಸ್ಸಿಂದ ಕೇಳ್ಕೊಳ್ಳಿ. ಬೇಗ ಹೋಗ್ಬೇಕು ಮನೆಗೆ ಅಂದ್ಬೇಡಿ. ಆಸೆ ಅಂತಂದ್ರೆ ಆರೋಗ್ಯ ನೋಡಿ ಗುಂಡಿಗೂ ಹೋಗ್ಬೇಕು, ಕಾಯ್ಬೇಕಾಗ್ತದೆ. ನೀವು ಗಲಾಟೆ ಮಾಡೋದಾದ್ರೆ ರೇಷನ್ ಅಂಗಡಿ ಮುಂದೆ ಮಾಡಿ, ನೀವು ಅಧಿಕಾರ ಐತಿ ತಲೆ ಕಪ್ಪಿಸಿ ಮುಂದೆ ಮಾಡಿ, ಬ್ಯಾಂಕ್ ಮುಂದೆ ಮಾಡಿ ನಿಂತು ದುಡ್ಡು. ಹಾಸ್ಪಿಟ್ಲ್ ಮುಂದೆ ಮಾಡ್ಕೋಬೇಡಿ, ಯಾಕಂದ್ರೆ ಅಲ್ಲಿ ಒಳಗಡೆ ಪೇಷಂಟ್ ಇರ್ತಾರೆ ಅಲ್ಲ. ರೇಷನ್ ಅಂಗಡಿ ಮುಂದೆ ಮಾಡ್ರೆ ಮಾಡ್ತಕ್ಕಂತೀನಿ. ಯಾರೋ ಸಮಾರಂಭ ಸಿನಿಮಾ ಥಿಯೇಟ್ರ್ ಮುಂದೆ ನಾಯಿ ಥರ ಕಾಯ್ತೀವಿ ಟಿಕೆಟ್ ಕೊಡ್ತಕ್ಕ. ನಾನು ಹೇಳ್ತಾ ಇದ್ದೀನಿ ಎಂಥ ಪವಿತ್ರವಾದ ಜಾಗ. ನನ್ನ ಕೈ ಸಿಕ್ಕಿಲ್ಲ, ಇದೇ ಕೈ ಚೆಕ್ ಮಾಡ್ಕೊಂತ ಇರ್ತೀನಿ ನಾನು. ಮಂಚ ಮಾಡ್ಕೊಡ್ರೆ ಅಪ್ಪ ಅಂದ. ಇನ್ನು ಮಂಚ ಮೇಲೆ ಮಲಗಿ ಅವನೇ ಹೇಳ್ತಾನೆ ಮಂಚ ಮಲಗಿದೆ ಅಂತ. ಮಂಚ ಮಲಗಿ ಒಂದು ಕುಡ್ತೀವಿ ನಾವು, ನೆಲದಲ್ಲೇ ಮಲಗೋದು. ನಾನೇ ಡ್ರೈವರು. ನಾನು ಈ ಕೈ ಯೋಚನೆ ಮಾಡಿ ಕೈ ಇಷ್ಟೊಂದು ಶಕ್ತಿ ಇದೆ. ಕೈಗೆಲ್ಲ ಶಕ್ತಿ ಇರೋದು ನನ್ನ ಮನಸ್ಸಿಗೆ ಶಕ್ತಿ ಇರೋದು. ಆ ತಾಯಿ ನಮ್ಮ ಅವನ್ನ ತಳವಳಿಕೆ ಇಬ್ಬರು. ನಾನು ನೀವು ತಳವಳಿಕೆ ಗೋಧಿನಿ ಗೀದಿನಿ ಮೆರಿತಿರ್ತೀನಿ. ನಾನೊಂದು 8 ಭಾಷೆ ಮಾತಾಡೋದು ಜಾಸ್ತಿ ಅಂತ. 3 ಭಾಷೆ ಬರೆಯೋದು 5ನೇ ಕ್ಲಾಸ್ ಓದಿರೋದು ನಾನು ವೆಲ್ಡಿಂಗ್ ಮಾಡ್ತೀನಿ, ಪ್ರಸಂಗ ಹೊಳಿತೀನಿ, ಚಪ್ಪಲಿ ಹೊಳಿತೀನಿ, ಮೆಟ್ಟು ಹೊಳಿತೀನಿ. ನಾನು ಮಾತಾಡಲ್ಲ, 3 ಕೆಲಸ ಮಾಡಲ್ಲ. ಒಂದು ಕಂಡ ಮನೆಗೆ ಬಗ್ಗೆ ನೋಡಲ್ಲ, ಯಾರ ಬಗ್ಗೆ ಮಾತಾಡಲ್ಲ. 2ನೇ ಗೊತ್ತು ದುರಾಸೆ ಇಲ್ಲ. 3ನೇದು ಕೂತ್ ತಿನ್ನಲ್ಲ. 3 ನನಗೇನಿಲ್ಲ. ಆಮೇಲೆ ನನ್ನ ಡಿಗ್ರಿ ಹೊಡಿಯೋವೆ ನೀವು ಮಾಡಿರಿ ಬೇಕಾದ್ರೆ ಒಳ್ಳೆದಾಗ್ತದೆ. ನಿಮ್ಮ ಮಕ್ಕಳಿಗೆ ಕಲಿಸಿ ಡಿಗ್ರಿಗಳು. ಒಂದು ತಾಯಿ ತಂದೆ ಅಂದರೆ ಏನು ಅಂತ. 2ನೇದು ಕಂಡರ ಬಗ್ಗೆ ಮಾತಾಡಬಾರ್ದು ಅಂತ. 3ನೇದಿದೆ ಆಶ್ವರ ಕಾಲು ಚಾಚಿ ಸಾಧ್ಯ ನೋಟ್ಟು ದಾನ ಮಾಡಿ. ಇವು 3 ಡಿಗ್ರಿ ನೀವು ಅಳವಡಿಸ್ಕೊಂಡ್ರೆ ಓದೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಕರೆಕ್ಟಾಗಿ ಅಲ್ವ? ಎಷ್ಟು ಜನ ಪಬ್ಲಿಕ್ ಸರ್ವೆಂಟ್ ಇದ್ದಾರೆ, ಸೇವ್ ಮಾಡ್ತಕ್ಕಂಥವ್ರು ಎಲ್ಲ ಅಂತಂದ್ರೆ. ಈಗ ಅಲ್ಲಿ ದೇಶ ಕಾಯ್ತಾವ್ರೆ, ನಾವು ಮೆಸೆ ಮಾಡ್ಕೊಂಡು ಕಾಯ್ತಾ ಇದೀವಿ. ಸೀದಾ ಬರಲ್ಲ, ಕರೆಂಟವ್ರು ಬರ್ಕೊಂತೀವಿ, ಬೈಕಂತೀವಿ. ಅಲ್ಲಿ ದೇಶ ಕನ್ನಡ ಮೇಲೆ ಆಸೆ ಪಟ್ಟು ದೇಶ ಕಾಯ್ತಾರೆ. ಆ ತಾಯಿ ತಂದೆ ಅವ್ರನ್ನ ಕಳಿಸಿ ಎಷ್ಟು ನೋವು ಅನುಭವಿಸ್ತಾರೆ ಬರಲಿ ಮಕ್ಕಳು ಅಂತ. ಕರೆಂಟ್ ಹೊಡಿತಿದ್ದು ಕೇಳಬೇಕು ಅಂತ ಅಲ್ವಾ? ಮುನ್ಸಿಪಾಲ್ಟ ಕಸ ಹೊಡಿತಾವ್ರೆ, ಒಳಗಿಳಿತಾವ್ರೆ, ಗಲೀಜು ಮಾಡ್ಕೊಂಡು ಗಲಿ ಒಳಗಿವೆ ನಮಗೋಸ್ಕರ, ಜನಕ್ಕೋಸ್ಕರ ಅಲ್ವಾ? ರೈತಗಳು ಕಷ್ಟಪಡ್ತಾರೆ, ಕರೆಂಟ್ ಇಲ್ಲ ಅಂತ ರಾಜ್ಯದಲ್ಲಿ. ಯಾಕಂದ್ರೆ ಯೋಚನೆ ಇದೆಯಾ? ಯಾರು ಮಕ್ಕಳುಗಳು ಹೇಳ್ತೀರಿ, ನೀವು ಹೇಳೋದಷ್ಟು ಶಾಲೆಗಳು ಅಷ್ಟೇ. ಏನು ಹೇಳ್ತೀರಿ? ಯಾವುದೇ ಪ್ರೋಗ್ರಾಮಲ್ಲಿ, ಯಾವುದೇ ಊರಲ್ಲಿ, ಯಾವುದೇ ಶಾಲೆಯಲ್ಲಿ ಮಕ್ಕಳ ಬರೀ ಇಂಜಿನಿಯರ್ ಆಗಿ ಓದಿನ ಬಿಟ್ಟರೆ ಅಪ್ಪ ಅಮ್ಮನ ಸಾಕಿ ಒಳ್ಳೆ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಿಂತ ಯಾರು ಹೇಳ್ಕೊಡೋದೇ ಇಲ್ಲ. ಹೇಳ್ಕೊಡ್ತೀರಾ? ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ಓದಿರೋ ಉದಾಹರಣೆ ಹಾಂ. ಇನ್ನು ಹೇಳ್ಕೊಡ್ತೀರಿ. ಇನ್ನು ಕೆಲವು ಇದ್ದಾರೆ ದೇಶಕ್ಕೆ ಕಬ್ಬಣವರು ಇದ್ದಾರೆ, ಕಬ್ಬಣ ಓಡಿಸ್ತವ್ರೆ, ಗೇಮ್ ಆಸೆ ಬಿಟ್ಟು ನೀರು ಹಿಡಿತಾವ್ರೆ ಕಬ್ಬುಲ್ವಾಗಿ ಇಲ್ವಾ? ಗಾರ್ಮೆಂಟ್ಸ್ಗಳು ಜೀವನ ಮಾಡ್ತಾರೆ, ನೀರು ಜೀವನ ಮಾಡ್ತಾರೆ. ಎಂಟೆಂಟು ಒಂದು ತುತ್ತನ್ನು ಕಷ್ಟಪಡೋಂಥ ಬಡಪಾಯಿಗಳಿದ್ದಾರೆ, ಇದರ ಇಲ್ವಾ? ಇರಾಕ್ ಮಣಿಲ್ದಲ್ಲಿ, ಇರಾಕ್ ನಳ್ಳಿಲ್ದಲ್ಲಿ ಸಾಯ್ತವ್ರು. ಅಂದಾದರೆ ಅನ್ನ ವೇಸ್ಟ್ ಮಾಡೋ ಬದಲು ನಾವು ನಿಮ್ಮ ನಮ್ಮಲ್ಲಿ ಕನಕಾಳ ವಿನಂತಿ. ನಮ್ಮಪ್ಪ 2 ರೂಪಾಯಿ ಸಂಬಳ ಕೂಡಬೇಕಂತ 2 ರೂಪಾಯಿ ಸಂಬಳಕ್ಕೆ 1,000 ಕಾಸು ನಮ್ಮಪ್ಪ. ಅದೇ ಮನೆ ಯಾರ ಕೊಟ್ಟು 20 ಪಾಯಸ ತೊಗೊಂಬತ್ತಿದ್ದ. ನಮ್ಮಮ್ಮ ರಾಗಿ ಇಟ್ಟು ವೇಷ ಇಟ್ಟು ನಮ್ಮನ್ನು ಅಮಲಿ ಮಾಡ್ತಿದ್ಲು. ನಾನು 13 ರೂಪಾಯಿಂದ ಗಂಟೆ ಸೇರ್ಬೇಕು. ಇದಕ್ಕೆ ನಾವು ಕುಡಿಯೋದನ್ನ ಕಲ್ತಿಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ, ಒಳ್ಳೆ ನಡೆ ನುಡಿ ಕಲಿಸಿದ್ರೆ ಇದಕ್ಕಿಂತ ದೊಡ್ಡ ಶ್ರೀಮಂತ ಇನ್ನೊಂದಿಲ್ಲ. ಇದೇ ಇನ್ನೊಂದಿಲ್ಲ. ಯಾರನ್ನ ಕೇಳಿ ಬೇಜಾರಾಗುತ್ತೆ. ಸಾಕಷ್ಟು ಜನ ಒಳಗಿದ್ದಾರೆ, ಮಗ ಹೊಡಿತಾನೆ ಅಂತ. ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಮ್ಮ ಮಕ್ಕಳು ನೀವೇ ಸರಿ ಇಲ್ಲ, ನಿಮ್ಮ ಮಕ್ಕಳು ಒಳಗಡೆ ನೀವು ಸರಿ ಇಲ್ಲ ಅಂತ. ನೀವು ಒಳ್ಳೆ ಸಂಸ್ಕೃತಿ ಸಂಸ್ಕಾರ ನೀವು ಕಲಿಸಿಲ್ಲ ಅಂತ ಅರ್ಥ. ನಾನು ಒಂದು ಮಕ್ಕಳು ದೊಡ್ಡಳು, ನಾವೆಲ್ಲ 6 ಜನ. ನಾನು ಆಟೋ ಸಹ ಹೇಳ್ತಾನೆ. ನಂದು ಒಂದೇ ಕಂಡೀಷನ್ ಇದ್ದರೆ ಅಹಂಕಾರಕ್ಕಲ್ಲ, ನಂದು ಕಂಡೀಷನ್ ಹೆಂಗೆ ಗೊತ್ತಾ? ದುಡ್ಡು ತಿನ್ಬೇಕು. ಅವನು ಮಲಗಿನೋದಲ್ಲ. ಮಗ ಮನೆ ಮಲಗೇನಂದ್ರೆ ಏನು ಪ್ರಜೆ ಅಲ್ಲ, ಅವ್ನು ಪ್ರಜೆನಾ? ಹಾಂ, ನನಗೂ ನಾನೇನಾರು ಅಪ್ಪಿದ್ರೆ PM ಆಗ ಆಸೆ ಇಲ್ಲ. PM ಏನಾರು ಆದರೆ 5 ದಿವಸ ಇರೋದು. ನಾನು 5 ದಿವಸ ಒಳ್ಳೆ ರೂಲ್ಸ್ ಇರ್ತೀನಿ ನಾನು. ಒಂದೇ ಹೆಂಗೆ ಗೊತ್ತಾ? ಯಾವನು ಕೂತ್ ಮಲಗ್ತಾನೆ, ಕೂತ್ ತಿಂತಾನೆ, ಹೆಣ್ಣಾಗ ಅವ್ರಿಗೆ ಸ್ಕೂಟ್ ಮಾಡಿ ಹಾಕ್ಬೇಕಂತ ಬರ್ತಿರೋದು ನಾನು. ಅದನ್ನ